ಪ್ಯಾರ್ ಅಂತಂದರೆ ಇವಾಗ ಅದೇ ಹೇಳಕ್ಕೆ ಹೊರಟಿದ್ದೆ ಸರ್ ಇವಾಗ ಅದನ್ನೇ. ಯಾಕೆ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಒಂದು ಏನು ಅಂದ್ಕೊಂಡಿದ್ವಿ ಅದೊಂದು ಪ್ಯಾರ್ ಅಂತ ಅಂದಾಗ ಅದು ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂತ ಅದು ಹೇಳ್ತೀನಿ ಸರ್. ಅದು ಅದು ಈ ಥರ ಇದ್ದಾಗ ಯಾರು ಸಹಿತ ಪ್ರಾಣ ತ್ಯಾಗ ಮಾಡಲು ಇದು ಮಟ್ಟಕ್ಕೆ ಯಾರೂ ಇದಾಗಿಲ್ಲ ಸರ್ ಯಾವುದೇ ಸಂಬಂಧದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದು ತಂದೆಗೋಸ್ಕರ ಮಗಳು ತನ್ನ ಇಡೀ ಜೀವನನೇ ಮುಡುಪಾಗಿಡುವಂಥ ಸನ್ನಿವೇಶ ಯಾವ ರೀತಿ ನಾವು ತೋರಿಸ್ಬೇಕಂತಿದ್ವಿ ಅದನ್ನು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಯಾಕೆ ಅಂತಂದರೆ ಬರೀ ಅವ್ರು ಹುಡುಗ ಹುಡುಗಿ ಮಧ್ಯದಲ್ಲಿ ಇಲ್ದೇ ಇನ್ನೂ ಬೇರೆ ಥರನೇ ಒಂದು ಅನುಭವ ಸಿಗೋವಂಥ ಪ್ರೀತಿನ ನಾವು ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ಯಾರ್ ಅಂತ ಸರ್ ನಮ್ಮ ರವಿ ಸರ್ ಇದು ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ ಅರ್ಥ ಇದ್ರೇ ಟೈಟಲ್ಗೆ ಅದಕ್ಕೊಂದು ಸೂಕ್ತ ಸರ್. ಅದು ಇವಾಗ ನಾವು ಕನ್ನಡದಲ್ಲೆಲ್ಲ ಇದು ಮಾಡಿದ್ವಿ, ಪ್ರೀತಿ ಪ್ರೇಮ ಇವೆಲ್ಲ ನೋಡಿದ್ವಿ, ಎಲ್ಲ ಸಿನಿಮಾದಲ್ಲೆಲ್ಲ ಬಂದಿದೆ ಸರ್ ಅಲ್ಲಿ. ಆಮೇಲೆ ಇಂಗ್ಲೀಷ್ ನೋಡಿದ್ವಿ, ಲವ್ ಅನ್ನೋದು ಬಂದ್ಬಿಟ್ಟಿದೆ ಸರ್. ಅದು ಇನ್ನು ಬೇರೆ ಲ್ಯಾಂಗ್ವೇಜ್ ಅಂತ ಅಂದ್ರೂ ಸಹಿತ ಯಾವುದು ಇದಾಗಿಲ್ಲ. ಆದರೆ ಹಿಂದಿಲಿ ಒಂದು ನಮಗೆ ಮೊಹಬ್ಬತ್ ಅಂತಲೂ ಬಂದಿದೆ, ಇಷ್ಕ್ ಅಂತ ಬಂದಿದೆ, ಎಲ್ಲ ಬಂದಿದೆ. ಬಟ್ ಪ್ಯಾರ್ ಅನ್ನೋದೊಂದು ನಮ್ಗೆ ಇತ್ತು ಸರ್. ನನಗೆ ಪ್ಯಾರ್ ಅಂತಂದರೆ ಎಲ್ಲರಿಗೂ ಗೊತ್ತು ಪ್ರೀತಿ ಅನ್ನೋದು, ಅದಕ್ಕೋಸ್ಕರ ನಾವು ಹಿಂದಿ ಟೈಟಲ್ನೇ ಇಟ್ಕೋಬೇಕಾದ್ದು ಅನಿವಾರ್ಯತೆ ಬಂತು ಸರ್ ನಮಗೆ. ಸರ್ ಅದನ್ನೇ ಇವಾಗ ಹೊಸದಾಗಿ ತೋರಿಸ್ಬೇಕಂತಾನೆ ಈ ಥರ ಪ್ರಯತ್ನ ಸರ್ ಇದು. ಸರ್ ಪೂರ್ತಿ ಕಥೆನೇ ಇಷ್ಟಿರಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಇರ್ಬೋದು ಅಂತ ಮೇಡಮ್. ಇಲ್ಲ ಅಂದರೆ ಅದು ಬಾಂಡಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು, ಬಟ್ ಏನಂತಂದ್ರೆ ಅದೇ ಬೇರೆ ಥರನೇ ಒಂದು ಹೋಗುತ್ತೆ ಮೇಡಮ್. ಆಮೇಲೆ ಈ ಥರ ಎಲ್ಲ ಸಪೋರ್ಟ್ ಇವಾಗ ನಮ್ಮ ಕ್ಯಾಮ್ರಾಮನ್ ಸರ್ ಅಂತೂ ಅವರು ಪ್ರತಿಯೊಂದು ನಾನು ಏನು ಕಲ್ಪನೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ದೃಶ್ಯನ ಮೂಡಿಸಿದ್ದಾರೆ. ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿ ಆಗಲ್ಲ. ನಾವು ಕಲ್ಪನೆ ಮಾಡ್ಕೊಂಡಾಗೆ ಶೂಟಿಂಗ್ ಮಾಡೋದು ಈಸಿ ಅಲ್ವೇ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹಿತ ಅವ್ರಿಗೆ ನಾನು ಹೇಳಿದ್ದು ಒಂದೇ ಮಾತಲ್ಲೇ ಒಂದು ಮಾತು ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ತಿತ್ತು. ಪ್ರತಿಯೊಂದನ್ನು ಸಹಿತ ಅದು ನಾನು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೋತಿದ್ದೆ ಅದೇ ಥರನೇ ಅವ್ರನ್ನೂ ಸಹಿತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ರು. ಇದೆಲ್ಲ ನಮ್ಗೆ ಏನನ್ನಿಸ್ತು ಅಂತಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಇದರಲ್ಲೂ ಸಹಿತ ಈ ಥರ ನನಗೊಂದು ಸಪೋರ್ಟಿವ್ ಸಿಕ್ತು ಅಂತಂದರೆ ಪ್ರತಿಯೊಂದು ಡೈರೆಕ್ಟರ್ನೂ ಸಹಿತ ಒಂದು ಗೆಲ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು. ಆ ಥರ ಒಂದು ಇನ್ಸ್ಪಿರೇಷನ್ ಆಯಿತು, ಒಂದು ಕಾನ್ಫಿಡೆನ್ಸು ಬಂತು. ಆಮೇಲೆ ನಮ್ಮ ಹೀರೋ ಇವರು ಫಸ್ಟ್ ಆ್ಯಕ್ಚುಲಿ ಫೋಟೋ ನೋಡಿದಾಗ ಇವ್ರ ಹೈಟ್ ನೋಡಿದಾಗ ಫಸ್ಟು ಹೈಟ್ ನೋಡಿದೆ. ಹೈಟು ಅದ್ರ ಜೊತೆಗೆ ಒಂದು ಆ್ಯಕ್ಟಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮ್ಮ ಕತೆಗೆ ಸೂಕ್ತ ಅಂತ ಅನಿಸ್ತು. ಆವಾಗ ಭರತ್ ಅಂತ ಇವ್ರನ್ನ ಹೀರೋ ಆಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಇದು ಮಾಡ್ತೀವಿ. ಆಮೇಲೆ ನೆಕ್ಸ್ಟು ಹೀರೋಯಿನ್ ವಿಷಯಕ್ಕೆ ಬಂದಾಗ ಇವ್ರ ಹೈಟಿಗೆ ಮ್ಯಾಚ್ ಮಾಡೋಂಥ ಹುಡುಗಿ ಬೇಕಾಗಿತ್ತು. ಅಂದರೆ ಆವಾಗ ಇದೇ ಇವೆಂಟಲ್ಲಿ ಪ್ರೊಡ್ಯೂಸರ್ ಇದು ನೋಡಿ ರಾಶಿಕಾ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಭರತ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟು ಇವರು ಪ್ರಕಾಶ್ ಸರ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಚೆನ್ನಾಗಿ ಹೀರೋಯಿರನ್ನು ತೋರಿಸೋದಕ್ಕೆಲ್ಲ ಅವರು ಕಾರಣ. ಆಮೇಲೆ ನಮ್ಮ ಸೆಟ್ಟಲ್ಲಿ ನಮ್ಮ ಆನಂದ್ ಅವರು ತುಂಬಾ ಎಲ್ಲ ಪ್ರತಿಯೊಂದು ದೃಶ್ಯದಲ್ಲೂ ಸಹಿತ ಒಂದು ಹಿಂದ್ಗಡೆ ಆರ್ಟ್ ಯಾವ ರೀತಿ ಹೆಂಗಿರಬೇಕು ಅಂತ ಅವರೇ ಸಜೆಷನ್ ಕೊಟ್ಟು ಎಲ್ಲ ಪ್ರತಿಯೊಂದನ್ನು ಸಹಿತ ನೋಡ್ಕೋತಾ ಇದ್ರು. ಆಮೇಲೆ ಫೈಟ್ ಮಾಸ್ಟ್ರು ನಮ್ಮ ಶಿವ ಮಾಸ್ಟ್ರು ಅಂತ, ಟೈಗರ್ ಶಿವ ಅಂತ. ಆಲ್ರೆಡಿ 2 ಫೈಟ್ ಆಗಿದೆ. ಆ 2 ಫೈಟು ತುಂಬ ಚೆನ್ನಾಗಿ ಮಾಡಿದ್ವಿ. ಅಂದರೆ ಮಂಗಳೂರಲ್ಲಿ ಮಾಡಿದ್ವಿ, ತುಂಬ ರಿಸ್ಕ್ ಇತ್ತು ಎಲ್ಲ ಪ್ರತಿಯೊಂದಂತಲೂ ಆ ಥರ ಫೈಟ್ಸ್ ಎಲ್ಲ ರಿಸ್ಕ್ ಎಲ್ಲ ತೊಗೊಂಡು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಫೈಟ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ತಿದ್ದಾರೆ. ಇನ್ನು ಪ್ರತಿಯೊಬ್ಬರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಮರ್, ಪ್ರವೀಣ್, ಚೇತನ್ ಇವರೆಲ್ಲರೂ ಸಹಿತ ಸಪೋರ್ಟಿವ್ ನನ್ನ ಹಿಂದೆ ನಿಂತು ಪ್ರತಿಯೊಂದು ಹಂತಲ್ಲೂ ಸಹಿತ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ. ಇನ್ನು ಎಲ್ಲ ನಮ್ಮ ಇದೆಲ್ಲ ಪ್ರೆಸ್ ಮೀಟಲ್ಲಿ ನಡೆಸ್ಕೊಡೋದಕ್ಕೆ ನಾಗೇಂದ್ರ ಸರ್ ತುಂಬ ಎಫರ್ಟ್ ಆಗಿ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಯಾವ ರೀತಿ ಏನು ಇದು ಮಾಡಬೇಕು ಅಂತ ಎಲ್ಲ ಪ್ರೋತ್ಸಾಹ ಮಾಡಿ ಇಲ್ಲಿ ತನಕ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಯಾಕಂದರೆ ಅವರೇ ಕಾರಣ ಮೇಡಮ್ ಎಲ್ಲ ಇಲ್ಲಿ ತನಕ ಆಗೋದಕ್ಕೆ. ಆಮೇಲೆ ಪ್ರತಿಯೊಬ್ಬರು ಮೀಡಿಯಾದವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಬಂದಿರೋದಕ್ಕೂ ತುಂಬ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.